ಮತ್ತು ಏನನ್ಬೋದು ಎಮೋಷ್ನಲ್ ಸೀನ್ಸ್ ಅಂತಲ್ಲೂ ಸಖತ್ತಾಗಿ ಇವರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಎಲ್ಲರಿಗೂ ಆ ಥರ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಸೂಪರ್ ಹಿಟ್ ಮೂವಿ ಅಂತ ಹೇಳ್ಬೋದು. ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ ಮೂವಿ. ರಾಣಾ ಅವರು ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ, ಹೀರೋಯಿನ್ನು ಕೂಡ ಸೂಪರ್ ಆಗಿದೆ, ಕಿಶೋರ್ ಅವ್ರ ಆ್ಯಕ್ಟರ್ ಅಂತೂ ಭಯಂಕರ. ಒಳ್ಳೆ ಕಂಟೆಂಟ್ ಇರೋ ಮೂವಿ, ಸೂಪರ್. ಕನ್ನಡದಲ್ಲಿ ನಂಬರ್ 1 ಮೂವಿ, ಸೂಪರ್ ಕಂಟೆಂಟು, ಒಳ್ಳೆ ಸ್ಟೋರಿ ಇದ್ದ ಚಿತ್ರ. ಕನ್ನಡ ಏಳುಮಲೆ ನೋಡಿ ಕನ್ನಡಿಗರೆಲ್ಲ, ಒಳ್ಳೆ ಕಂಟೆಂಟ್ ಮೂವಿ, ಸೂಪರ್ ಡೂಪರ್ ಸ್ಟೋರಿ ಇದೆ. ಮಾದಪ್ಪನ ಬೆಟ್ಟದಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನನಗಿಷ್ಟ ಆಗಿದ್ದು ಲವ್ ಸ್ಟೋರಿ, ಮತ್ತು ಪೊಲೀಸರು ಒಬ್ಬರು ಲವ್ ಮಾಡೋರನ್ನ ಹೇಗೆ ಟಾರ್ಚರ್ ಕೊಡ್ತಾರೆ, ಅವರು ಇಬ್ಬರು ಒಂದಾಗಬೇಕು ಇನ್ನೇನು ಅನ್ನೋಷ್ಟೊತ್ತಿಗೆ ಮತ್ತೆ ಒಂದೇನೋ ಟ್ವಿಸ್ಟ್ ಬರುತ್ತೆ, ತುಂಬ ಇದು ಆಗುತ್ತೆ. ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕುತೂಹಲ, ತುಂಬ ಅಂದರೆ ಒಂದು ಹಾರ್ಟ್ ಬೀಟ್ ಜೋರಾಗುತ್ತೆ. ಇನ್ನು ನೆಕ್ಸ್ಟ್ ಏನು ಒಂದು ಸಾಯ್ತಾರ ಇರ್ತಾರ ಅನ್ನೋದೊಂದು ತುಂಬ ಥ್ರಿಲ್ಲಿಂಗ್ ಆಗಿತ್ತು ನನಗೆ. ಇಡೀ ಅಂದರೆ ಆ ಪಿಕ್ಚರ್ ಮುಗಿಯೋವರೆಗೂ ನಂಗೆ ಟೈಮ್ ಹೇಗೋಯ್ತು ಅಂತ ಗೊತ್ತಾಗಲಿಲ್ಲ. ಚೆನ್ನಾಗಿದೆ, ಲವ್ ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಸೆಂಟಿಮೆಂಟು ಚೆನ್ನಾಗಿದೆ. ಎಲ್ಲರೂ ಬಂದು ಚಲನಚಿತ್ರನ ಚಿತ್ರಮಂದಿರದಲ್ಲಿ ನೋಡಿ ಅಂತ. ನಿಮಗೆ ಯಾರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು? ಸರ್ ಹರೀಶ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವ್ರ ಮೂವೀಸೆಲ್ಲ ನೋಡ್ತಾ ಇರ್ತೀನಿ. ಬೆಟ್ಟದ ಹೆಸರಲ್ಲಿ ಮಾಡಿರೋದ್ರಿಂದ ಮಲೆ ಮಹದೇಶ್ವರನ ಆಶೀರ್ವಾದ ರಾಣಾ ಅವರಿಗೆ ತುಂಬ ಚೆನ್ನಾಗಿ ಬಂದಿದೆ. ತರುಣ್ ಸುಧೀರ್ ಅವ್ರ ಪ್ರೊಡಕ್ಷನ್ನು ಭಾರಿ ಸೂಪರಾಗಿ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್ ಮೂವಿ. ಈ ಥರ ಥ್ರಿಲ್ಲರ್ ಲವ್ ಸ್ಟೋರಿ ಕನ್ನಡದಲ್ಲಿ ನೋಡಿದ್ದಿಲ್ಲ, ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಎ ಗ್ರೇಟ್ ಮೂವಿ. ಫಿಲಮು ತುಂಬ ಆ್ಯಕ್ಷನ್ ಮೂವಿ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ರಾಣಾ ಅವ್ರಿಗೂ ಆ್ಯಕ್ಷನ್ ಎಲ್ಲ ಚೆನ್ನಾಗಿದೆ, ಅಂತ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿದೆ. ನಿಮಗೆ ಯಾರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು? ನಿಮ್ಗೆ ಯಾರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು? ಅಲ್ಲ, ಅವರು ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೆ ಇಷ್ಟ ಆಗುತ್ತಲ್ವಾ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗೀತಾ ನೆಕ್ಸ್ಟ್ ಒಳ್ಳೆ ಮೂವಿ. ಗೀತಾ ನೆಕ್ಸ್ಟು ಕನ್ನಡ ಶಂಕರ್. ನಾವು ಗೀತಾ ಆದಮೇಲೆ ಈ ರಾಣಾ ಮೂವಿ ನೋಡ್ತಾ ಇದ್ದೀವಿ. ನಟನೆ ತುಂಬ ಚೆನ್ನಾಗಿದೆ. ಕಾಪಿಡೆ ಮಧ್ಯೆ ನೋಡೋ ಸಿನಿಮಾಗಿನ್ನ ಕಾಡಿನ ಮಧ್ಯೆ ನೋಡುವ ಸಿನಿಮಾ ತುಂಬ ಚೆನ್ನಾಗಿದೆ. ಸೂಪರ್ ಆಗಿತ್ತು, ವೆರಿ ನೈಸ್. ರಾಣಾಸ್ ಆಕ್ಟಿಂಗ್ ವಾಸ್ ಬ್ರಿಲಿಯಂಟ್, ಅಮೇಜಿಂಗ್. ಜನರಲ್ ಆಡಿಯನ್ಸ್ಗೆ ಏನು ಇಷ್ಟ ಆಗುತ್ತೆ? ಹೇಗಿದೆ ಮೂವಿ? ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಲವ್ ಸ್ಟೋರಿ ಇಸ್ ರಿಲಿ ಗುಡ್ ಆ್ಯಂಡ್ ಫ್ರೆಶರ್ಸ್ ಆ್ಯಕ್ಟಿಂಗ್ ಥರನೇ ಇಲ್ಲ. ಇಟ್ಸ್ ಲೈಕ್ ತುಂಬ ಪ್ರಿಯಾಂಕಾ ಮ್ಯಾಮ್ ಆಗಲಿ ರಾಣಾ ಸರ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲವ್ ಸ್ಟೋರಿ ಎಷ್ಟು ವಿಭಿನ್ನವಾಗಿದೆ, ಎಷ್ಟು ಡಿಫ್ರೆಂಟ್ ಇದೆ? ರೆಗ್ಯುಲರ್ ಲವ್ ಸ್ಟೋರಿ ಥರ ಇಲ್ಲ. ರೆಗ್ಯುಲರ್ ಲವ್ ಸ್ಟೋರಿ ಥರ ಇಲ್ಲ, ಬಟ್ ಅದೇ ಟ್ರೂ ಲವ್ ಹೆಂಗಿರುತ್ತೆ, ಇಟ್ಸ್ ಲೈಕ್ ಅಮರ ಆ ಥರ ಹೇಳಿದಂಗೆ ತುಂಬ ಚೆನ್ನಾಗಿದೆ. ಇದು ಒಳ್ಳೆ ಲವ್ ಸ್ಟೋರಿ. ನಾನು ಇವಾಗ ಜಸ್ಟ್ ನೋಡಿದ್ದೆ, ಇದು ಮುಂಚೆ ಯಾವುದು ಬಂದಿಲ್ಲ ಈ ಥರ ಫಿಲ್ಮ್. ಯಾವುದು ಒಂದು ಆಫ್ ದಿ ಬೆಸ್ಟ್ ಲವ್ ಸ್ಟೋರೀಸ್ ನನಗೆ ಕನ್ನಡ ಇಂಡಸ್ಟ್ರಿ ಬಂದಿರೋ ಸಿನಿಮಾ. ಎಲ್ಲರೂ ಬರ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕೊಂಡ್ಬರ್ತಾ ಇದ್ರು, ಅಂಥದ್ದೇನಿದೆ ಸರ್ ಮೂವಿ? ಅದಕ್ಕೆ